ಹೋಗುತ್ತಿದ್ದೇನೆ ಗೆಳೆಯ. ನಾವು 11 ಜನ 18 ವರ್ಷದ ಕನಸು ನನಸು ಮಾಡಿಕೊಂಡು. ಅಮ್ಮ ಹೇಳಿದರೂ ಕೇಳಲಿಲ್ಲ, ಅಪ್ಪ ಹೇಳಿದರೂ ಕೇಳಲಿಲ್ಲ. ಬೇಡ ಮಗು, ಆ ಆಟಕ್ಕೆ ನೀನು ಆಟವನ್ನು ನೋಡು. IPL ಶುರು ಆದಾಗಿನಿಂದ ಅಪ್ಪ ಅಮ್ಮನಿಗೆ ಸಮಾಧಾನವಿರುತ್ತಿರಲಿಲ್ಲ. ಮಗು, ಅದು ಆಟ ಸರಿಯಿಲ್ಲ. ವರ್ಲ್ಡ್ ಕಪ್ ನೋಡು, ಅಥ್ಲೆಟಿಕ್ ನೋಡು, ನೀನು ಅವರಂತೆ ಆಡು, ನಿನಗೆ ಯಾವ ಬೇಕಾದ ಅನುಕೂಲವನ್ನು ನಾವು ಮಾಡಿಕೊಡುತ್ತೇವೆ ಎಂದು ಅಪ್ಪ ಅಮ್ಮ ತುಂಬ ಹೇಳುತ್ತಿದ್ದರು. ಆದರೆ ಅಪ್ಪ ಅಮ್ಮನ ಮಾತನ್ನು ನಿರಾಕರಣೆ ಮಾಡಿ ನಾವು RCB ಬೆನ್ನು ಹತ್ತಿದೆವು. ಆದರೆ RCB ತನ್ನ ಕನಸು ನನಸು ಮಾಡಿಕೊಂಡು, ನಾವು ಕನಸು ನನಸನ್ನು ಮಾಡಿಕೊಂಡು ಇವತ್ತು ಭಾರತ ಲೋಕಕ್ಕೆ ಹೋಗುತ್ತಿದ್ದೇವೆ. ಆದರೆ ನೀನು ಗೆಳೆಯ, ಆ ತಪ್ಪನ್ನು ಮಾಡಬೇಡ. ಅಪ್ಪ ಅಮ್ಮನ ಮಾತು ಕೇಳು. ನಮಗೆ ಆಗೋವರೇ ಅಪ್ಪ ಅಮ್ಮ. ನೋಡು, ಅಪ್ಪ ಅಮ್ಮ ಎಷ್ಟು ಓಡಾಡ್ತಾ ಇದ್ದಾರೆ ಇವಾಗ. ನಾನು ಅಮ್ಮ ಹೇಳುತ್ತಿದ್ದರು, ಮಗು, ಹಿಂದೆ RCB ಆಟ ಮುಗಿದಿದೆ, ಅಷ್ಟು ಅನುಕೂಲ ಇರಲ್ಲ, ವ್ಯವಸ್ಥೆ ಸರಿ ಇರಲ್ಲ, ಹೋಗಬೇಡ ಎಂದು ಅಮ್ಮ ಗೋಗರೆದರು. ಅಮ್ಮನ ಮಾತು ಕೇಳಲಿಲ್ಲ. ಅಜ್ಜಿಯೂ ಹೇಳಿದರು, ನೋಡಪ್ಪ, ಆವಾಗ ನಮ್ಮ ಕಾಲದಲ್ಲಿ ಯಾವ ಸೌಲಭ್ಯಗಳೂ ಇರಲಿಲ್ಲ. ಕೇವಲ ಒಂದು TV ಇತ್ತು, ಅದು DD1. ಅದು ಎಷ್ಟೋ ದಿನಗಳ ನಂತರ ಬಂದಿತ್ತು. ಅದನ್ನೇ ನೋಡಲು ನಾವೆಲ್ಲರೂ ಕಾತುರ ಮಾಡುತ್ತಿದ್ದೆವು. ಆದರೆ ಇವತ್ತು ಅಂಗೈಯಲ್ಲಿ ಅರಮನೆಯಂತೆ ನಿಮ್ಮ ಏನು ಇಂಟರ್ನೆಟ್ ಅಂತಿರಲ್ಲ, ಅದು ಎಷ್ಟು ಮುಂದುವರೆದಿದೆ, IT ಮುಂದುವರೆದಿದೆ. ಅದನ್ನು ಬಳಸಿಕೊಂಡು ನೀನು ಮನೆಯಲ್ಲೇ ಕುಳಿತುಕೊಂಡು ನೋಡು. ರಾತ್ರಿಯೆಲ್ಲ ನೋಡಿದೆಯಾ, ರಾತ್ರಿಯೆಲ್ಲ ಕಷ್ಟಪಟ್ಟಿದೆಯಾ, ಕುಣಿದಿದೆಯಾ, ಕುಪ್ಪಳಿಸಿದ್ದೀಯಾ, ಪಟಾಕಿ ಹೊಡೆದಿದ್ದೀಯಾ? ನಾವು ಬೇಡ ಅನ್ನಲಿಲ್ಲ. ಆದರೂ ಅಮ್ಮ ಹೇಳುತ್ತಿದ್ದರು, ಎಷ್ಟೊಂದು ಜನ ತಮ್ಮ ಜೀವದ ಭಯವಿರಲಾರದೆ ಮಾಡುತ್ತಿದ್ದಾರಲ್ಲ ಅಂತ ಅಮ್ಮ ಕುಳಿತಲ್ಲಿಯೇ ಒಂದು ವಿಷಾದ ವ್ಯಕ್ತಪಡಿಸುತ್ತಿದ್ದರು. ಆದರೆ ಏಕಾಏಕಿ ಸರ್ಕಾರದಿಂದ ನಾಳೆನೇ ಸಮಾರಂಭ ಅಂದಾಗ ಅಮ್ಮಗೆ ಗಾಬರಿಯಾಯಿತು. ಅಯ್ಯೋ, ಇನ್ನೂ ಅವರು ಕ್ರಿಕೆಟ್ ಗ್ರೌಂಡಿನಿಂದಲೇ ಕೆಳಗಡೆ ಇಳಿದಿಲ್ಲ, ಆಗಲೇ ಡಿಕ್ಲೇರ್ ಮಾಡಿಬಿಟ್ಟಾರಲ್ಲ ಅಂದ ಅಮ್ಮ. ನೋಡು, ನಾನು ಕುಡಿದು ಕುಪ್ಪಳಿಸಿದೆ, ನಾನು ನೋಡಲಿಕ್ಕೆ ಹೋಗಬೇಕು ಅಂತ. ಆವಾಗಲೇ ಅಮ್ಮ ಹೇಳಿದರು, ಬೇಡ ಮಗು, ಅದು ಅಷ್ಟು ಸರಿ ಇಲ್ಲ, ವ್ಯವಸ್ಥೆ ಸರಿ ಇರಲ್ಲ ಅಂತ ಎಷ್ಟೊಂದು ಉದಾಹರಣೆ ಕೊಟ್ಟು ಹೇಳಿದರು. ಅಲ್ಲೂ ಅರ್ಜುನನ ಉದಾಹರಣೆ ಕೊಟ್ಟರು. ಮಗು, ಒಂದೇ ಕಡೆ ತುಂಬ ಜನ ಸೇರಿರುವುದರಿಂದ ಏನಾದರೂ ಅನಾಹುತ ಆದರೆ ನಮ್ಮ ತಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿಲ್ಲ ಮಗು, ಬೇಡ ಅಂದ ಎಷ್ಟು ಹೇಳಿದರು. ಆದರೆ ನಾನು ಮಾತ್ರ ಅಮ್ಮ ಅಪ್ಪನ ಮಾತು ಕೇಳದೆ ಓಡೋಡಿ ಬಂದೆವು. ಆದರೆ ಅವರಿಗೆ ಯಾರಿಗೂ ನಮ್ಮ ಬಗ್ಗೆ ಕರುಣೆ ಇರಲಿಲ್ಲ. ನಾವೇನೋ ಅವರಿಂದ ದೊಡ್ಡದಾದಂಥ ವ್ಯವಸ್ಥೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. 5 ಸ್ಟಾರ್ಲಿಂದೇ ಊಟ ಬೇಕು, ನಮಗೆ ಪ್ರೈವೇಟಾಗಿ VIP ಕುರ್ಚಿಗಳೇ ಬೇಕು ಎಂದು ನಾವು ಯಾರೂ ಕೇಳಿರಲಿಲ್ಲ. ನಮಗೆ ಉಸಿರಾಡೋಕ್ಕೆ ಒಂದು ಸರಾಗವಾಗಿ ಹೋಗಿ ನಿಂತುಕೊಂಡಾದರೂ ನೋಡೋದಕ್ಕೆ ನಮಗೆ ಜಾಗ ಕೊಟ್ಟರೆ ಸಾಕಾಗಿತ್ತು. ಆದರೆ ಆ ವ್ಯವಸ್ಥೆನೂ ಇರಲಿಲ್ಲ. ಆಗಲೇ ನಾವು ಮಹಾಭಾರತದಲ್ಲಿ ಯಾವ ರೀತಿ